ಕಿಲೋಮೀಟ್ರಾ? ಇಲ್ಲ ಸರ್, 1.5 ಕಿಲೋಮೀಟರ್. 1.5 ಕಿಲೋಮೀಟರ್ ನೋಡಿ. ಒಂದು ಚೂರು ಅಂದರೆ ಚೂರು ಕಾಣಿಸ್ತಾ ಇಲ್ಲ. ನೀವು ಎಷ್ಟನೇ ಸಲ ಬರ್ತಾ ಇರೋದು ಇಲ್ಲಿಗೆ? 7th ಅಥವಾ 8th ಟೈಮ್ ಆಗಿರೋದು. ನೋಡಿ ಇವರು ಬ್ಯೂಟಿ ಗುರು. ಸೊ ಇವಾಗ ನಾವು ಬೆಟ್ಟದ ಭೈರವೇಶ್ವರದಿಂದ ಎತ್ತಿನ ಪೂಜೆಗೆ ಹೋಗ್ತಾ ಇದ್ದೀವಿ. ನೋಡಿ ಹೆಂಗಿದೆ ಅಂತ ಫಾರೆಸ್ಟ್ ಒಟ್ಟು. 5-5 ನಿಮಿಷಕ್ಕೂ ವೆದರ್ ಅಂತೂ ಚೇಂಜ್ ಆಗ್ತಾನೆ ಇದೆ. ಬ್ಯೂಟಿ ನೋಡಿ. ಹಾಯ್ ಬ್ರೋ, ಹೆಂಗಿದೆ ಎಕ್ಸ್ಪೀರಿಯನ್ಸ್ ಹೇಳಿ? ಸೈಕ್ ಆಗಿದೆ. ಹೆಂಗಿದೆ ವೆದರ್? ಸೂಪರ್ ಸೂಪರ್. ವಿನಯ್, ಹೌ ಇಸ್ ಯುವರ್ ಎಕ್ಸ್ಪೀರಿಯನ್ಸ್ ವಿನಯ್? ಚಿಂತಲ್ ಪತಲ್ ಇದೆಲ್ಲ ಸಕ್ಕತ್ತಾಗಿತ್ತು. ನಾನು ವಿಡಿಯೋ ಹಾಕಿದ್ದೀನಿ. ನೋಡಿ ಟ್ರೆಕ್ಕಿಂಗ್ ಮಾಡುವ ಮುನ್ನ ಸ್ವಲ್ಪ ಬ್ಯಾಟಿಂಗ್ ಮಾಡ್ಕೊತ ಇದೀವಿ. ಪೊಟೇಟೊ ಆಮ್ಲೆಟ್ ಹಾಕೊಂತ ಇದೀವಿ ಎಲ್ಲರೂ. ಸೊ ಇವಾಗ ಬಾಡಿಗೆ ಒಂದು ಸ್ವಲ್ಪ ಪ್ರೋಟೀನ್ ಹಾಕೊಂಡು ಎತ್ತಿನ ಪೂಜೆ ಟ್ರಕ್ ಮಾಡಕ್ಕೆ ಹೋಗ್ತಾ ಇದೀವಿ. ಅಂಗಡಿನೇ ಅಂಗಡಿ ಖಾಲಿ ಮಾಡ್ಬಿಟ್ಟಿದ್ದೀವಿ. ಕುರ್ಕುರೆ, ಲೇಸು, ಚಿಪ್ಸು, ಟೀ, ಬಿಸ್ಕೆಟು, ಎಗ್ ಮ್ಯಾಗಿ, ಆಮೇಲೆ ಆಮ್ಲೆಟು, ವೆಜ್ ಮ್ಯಾಗಿ ಎಲ್ಲ ಮ್ಯಾಗಿ ತಿಂದ್ಬಿಟ್ಟು ಒಂದು 500 ರೂಪಾಯಿ ಬಿಲ್ ಮಾಡಿಬಿಟ್ಟಿದ್ದೀವಿ. ಫುಲ್ ಖುಷಿ ಆಂಟಿ. ಒಂದೆರಡು ಚಿಕ್ಕಿ ಫ್ರೀಯಾಗಿ ಕೊಟ್ಟಾಗ ನೀವೇನಾದರೂ ಎತ್ತಿನ ಪೂಜೆ ಟ್ರೆಕ್ಕಿಂಗ್ ಮಾಡ್ಬೇಕಂದ್ರೆ ಬೆಳಗ್ಗೆ ಬಂದ್ಬಿಡಿ. ಬೆಳಗ್ಗೆ ಹೊತ್ತು ಬನ್ನಿ. ಇವಾಗ ಮಳೆ ಬರ್ತಾ ಇದೆ, ಸೂಪರ್ ಆಗಿರುತ್ತೆ ವ್ಯೂ. ಲೊಕೇಶನ್ ನಾಣಿ ಭೈರವೇಶ್ವರ ಟೆಂಪಲ್ ಅಂತ. ನಾಣ್ಯ ಭೈರವೇಶ್ವರ ಟೆಂಪಲ್ ಅಲ್ಲ, ಎತ್ತಿನ ಪೂಜೆ ಅಂತ ಆಗ್ತದೆ. ನಿಮಗೆ ಮ್ಯಾಪಲ್ಲಿ ತೋರಿಸಲ್ಲ. ಈ ದೇವಸ್ಥಾನ ಹೆಸರು ಹಾಕೊಂಡು ಬನ್ನಿ, ಆರಾಮಾಗಿರುತ್ತೆ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆ ಬರ್ಬೋದು. ನೋಡಿ ನೋಡಿ, ಓ ಏನೋ ಬಿರಿಯಾನಿ ಗಿರಿಯಾನಿ ತಿಂತವ್ರೆ. ಪ್ಯಾಕೇಜ್ ಶೂರ್ಸು ನೋಡಿ, ಇದೆಲ್ಲ ಪ್ಯಾಕೇಜ್ ಅವ್ರದ್ದು ಫುಲ್ಲು. ಓಹೋ, ಭೈರಾಪುರ ಕ್ಯಾಂಟೀನು. ಏನ್ ಗುರು ಇದು ಜನ. ನಾವು ಫಸ್ಟ್ ಟೈಮ್ ಯಾವತ್ತೋ ಬಂದಾಗ ಒಬ್ರು ಇರ್ಲಿಲ್ಲ. ಲಾರಿ ಬರ ನಿಲ್ಸ್ಬಿಟ್ಟವನೇ. ಇಲ್ಲೇ ಹಾಕು. ನೋಡಿ ಎತ್ತಿನ ಪೂಜೆ ಟ್ರಕ್ಕಿಂಗ್ ಹೋಗಿ ಬಂದಿದ್ದೀವಿ. ಫುಲ್ ಪಾರ್ಕಿಂಗ್ ನೋಡಿ ಹೆಂಗಿದೆ ಅಂತ. ಜನ ಫುಲ್ ಜನ ಅವ್ರು. ಶನಿವಾರ ಅಲ್ವಾ, ಹೆವಿ ಜನ. ನಮ್ಮ HK ಅವ್ರು ನೋಡಿಲ್ಲ ಅಂತ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹಾಯ್ ಬ್ರೋ, ಬಿಗ್ ಫ್ಯಾನ್ ಬ್ರೋ. ಏನಿಲ್ಲ. ಸೊ ಪಾರ್ಕಿಂಗಿಂದ 2 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದೀವಿ. ನೋಡಿ ಇಲ್ಲಿ ನಮ್ಮ ಲೀಡು, ಇವರ ಲೀಡು ಟ್ರಕ್ಕರ್ 302. ಯಾರಾದರೂ ಟ್ರಕ್ಕರ್ 24 ಅಂತ ಕೇಳಿದ್ದೀರಾ? ಇವರು ಟ್ರಕ್ಕರ್ 204. ನೋಡಿ ಹೆಂಗಿದೆ ಅಂತ ಫಾಗು. ವ್ಯೂ ಅಂತ ಏನೂ ಕಾಣಿಸಲ್ಲ, ಸುಮ್ಮನೆ ಹೋಗ್ತಾ ಇದ್ದೀವಿ. ಇದೇ ಎಂಟ್ರಿ ಬಂತು. ಏನು ಗುರು ಹೆಸರು? ನಾಣ್ಯ ಭೈರವೇಶ್ವರನ? ನಾಣ್ಯ ಭೈರವೇಶ್ವರ. ಒಟ್ಟಿನಲ್ಲಿ ಚಿಲ್ ಔಟ್ ಮಾಡೋಕೆ ಒಳ್ಳೆ ಪ್ಲೇಸ್. ವ್ಯೂ ಎಲ್ಲ ವ್ಯೂ ಸಿಗುತ್ತೆ ಅಂತೆಲ್ಲ ಬರೋಕೋಬೇಡಿ. ಇವಾಗ ಇನ್ನು ಒಂದು ನವಂಬರ್ವರೆಗೂ ವ್ಯೂ ಸಿಗೋಲ್ಲ. ಸುಮ್ಮನೆ ಬರ್ಬೇಕು ಹಿಂಗೆ. ನೋಡಿ ಇವಾಗ ಇಲ್ಲಿಂದ ಟ್ರಕ್ ಸ್ಟಾರ್ಟ್ ಆಯ್ತು. ಇಲ್ಲಿಂದ ಕರೆಕ್ಟಾಗಿ ಎಷ್ಟು ಕಿಲೋಮೀಟರ್ ತೆಗರ? 4 ನೋಡಿ ಹೆಂಗಿದೆ ಅಂತ. ಓ ಬ್ಯೂಟಿ, ಚೆನ್ನಾಗಿದೆ. ನೀವು ಎಷ್ಟನೇ ಸಲ ಬರ್ತಾ ಇರೋದು ಇಲ್ಲಿಗೆ? ಒಂದು 7th ಅಥವಾ 8th ಟೈಮ್ ಆಗಿರೋದು. ನೋಡಿ ಇವ್ರು ಎತ್ತಿನ ಪೂಜೆ ಹತ್ತಿ ಫುಲ್ ಎಕ್ಸ್ಪರ್ಟ್ ಆಗ್ಬಿಟ್ಟವ್ರು ಇಲ್ಲಿ. ಜನ ಜಾಸ್ತಿ ಇವತ್ತು. ಕಾರಣ ಬರಂಗಿರೋ ವೀಕ್ ಡೇಸು ಬನ್ನಿ, ಇಲ್ಲ ವೀಕೆಂಡ್ ಅದು ಬಂದರೆ ಬೆಳಗ್ಗೆ ಹೋಗ್ಬಿಡಿ, ಮಜಾ ಇರುತ್ತೆ. ಒಬ್ಬರೇ ಎಲ್ಲ ಬರೋಕೆ ಹೋಗ್ಬೇಡಿ. ಚಿರತೆ ಆಮೇಲೆ ಕರಡಿ ಕಾಟ ಜಾಸ್ತಿ ಇದೆ. ಆನೆಗಳು ಜಾಸ್ತಿ ಇರುತ್ತೆ ಅಲ್ಲ. ಕಾಣಲ್ಲ ಉಂಟು ಪ್ಯಾಂಟ್ ಹಾಕಿದ್ದು. ವ್ಯೂ ಅಂತ ಏನೋ ಕಾಣಿಸಲ್ಲ ನನಗನ್ಸೋ ಮಟ್ಟಿಗೆ. ಫುಲ್ ಫಾಗ್ ಅಂದರೆ ಫಾಗು. ಎಷ್ಟು ಟಿಕೆಟು? 50 ರೂಪಾಯಿ ನೋಡಿ, ಒಬ್ಬರಿಗೆ 50 ರೂಪಾಯಿ ಟಿಕೆಟು ಹಾಕಿ. KFTಗೆ ಟ್ಯಾಗ್ ಮಾಡಿ. ಕರ್ನಾಟಕ ಇಲ್ಲಿಂದ ಎಷ್ಟು ಸಾವಿರ ಕಿಲೋಮೀಟ್ರು? 3 ಕಿಲೋಮೀಟ್ರಾ? ಇಲ್ಲ ಸರ್, 1.5 ಕಿಲೋಮೀಟರ್. 1.5 ಕಿಲೋಮೀಟರ್ ಟ್ರೆಕ್ಕಿಂಗ್. ಬನ್ನಿ ಅವನು. ಲಾಸ್ಟ್ ಟೈಮ್ ಬಂದಾಗ 250 ರೂಪಾಯಿ ಇತ್ತು ಒಬ್ಬರಿಗೆ. 205 ಕೊಟ್ಟೆ 2 ಸತಿ ಬಂದಿದೆ. ಹೌದಾ? ಲಾಸ್ಟ್ ಟೈಮ್ ಇನ್ನೊಂದ್ಸಲ ಬಂದಾಗ ನೀನು ಬಂದಾಗ ಫ್ರೀ ಇತ್ತಲ್ವಾ? ಒಂದ್ಸತಿ ಇದೆ ಅಂದ್ರು, ಒಂದ್ಸತಿ ಇಲ್ಲ ಅಂದ್ರು. ಅದು ಏನ್ ಗೊತ್ತಾ, ಒಂದ್ಸತಿ ಊರವರೆಲ್ಲ ಜಗಳ ಮಾಡಿದ್ರು, ಊರವ್ರಿಗೂ ಬಿಡ್ತಿರ್ಲಿಲ್ಲ ಅಂತ. ನಂಗೆ ಅದು ಊರವ್ರಿಗೆ ಬಿಟ್ಬಿಟ್ರು, ಪಾರ್ಕಿಂಗ್ ಇಸ್ಕೊಂಡು ಮಾಡ್ಕೊಳ್ರಿ ಅಂತ. ಅದೇ ಮೊದಲು ಪಾರ್ಕಿಂಗ್ ಇತ್ತು, ಇವಾಗ ಮತ್ತೆ ಇದು ಮಾಡೋರು. ಒಳ್ಳೇದು ಬಿಡು. 50 ರೂಪಾಯಿ ಅಲ್ಲ, ಆದ್ರೂ ಇದು ಪ್ಲಾಸ್ಟಿಕ್ ಎಲ್ಲ ನೋಡ್ಬಿಟ್ಟು ಕಳಿಸ್ಬೇಕು. ಹೌದು. ನೋಡಿ ಇಲ್ಲೆಲ್ಲ ಹಂಗಾಕವ್ರೆ. ಯೂನಿಬಿಕ್ಕು, ಕುರ್ಕುರೆ, ಲೇಸು, ಬೆಂಗಳೂರಲ್ಲಿರುವ ಬೇಕ್ರಿ ಐಟಮ್ಸ್ ಎಲ್ಲ ಇಲ್ಲೇ ಇದ್ದಾವೆ. ಸ್ನೇಹಿತರೆ ಹೆಂಗಿದೆ ನೋಡಿ ವೆದರು. ಸೂಪರ್ ಆಗೈತೆ ಮಾತ್ರ ವೆದರು. ಎಲ್ಲ ಮಳೆ ಬಂದು ನೋಡಿ ಹೆಂಗಾಗ್ಬಿಟ್ಟಿದೆ. ಶೂ ಇಲ್ಲ ಅಂದರೆ ಬರೋಕ್ಕೆ ಹೋಗ್ಬಿಡಿ. ನಾವು ಅದಕ್ಕೆ ಟ್ರಕ್ಕಿಂಗ್ ಶೂ ಹಾಕ್ಕೊಂಡು ಬಂದಿದ್ದೀವಿ. ಕೊಚ್ಚೆ ಆಗ್ಬಿಟ್ಟೈತೆ ಫುಲ್ಲು ಅಲ್ಲ. ಏನು ಟ್ರಕ್ಕಿಂಗ್ ವೆರಿ ಈಸಿ ಗುರು. ಕರೆಕ್ಟಾಗಿ ಒಂದು 20 ನಿಮಿಷ ಸಾಕು ಟ್ರಕ್ಕಿಂಗ್ ಮಾಡೋಕ್ಕೆ.
ಎತ್ತಿನ ಭುಜಕ್ಕೆ ದಾರಿ ಬ್ಯೂಟಿ ಸರಿಗ್ ಮಾಡಿ ನೋಡಿ ನೋಡಿ ಇಲ್ಲೇ ಬಾಟಮಿಂದ ಹಿಡಿದು ಒಳ್ಳೆ ರಿಯಲಿಸ್ಟಿಕ್ ಇದೊಂದು BTS ಹೋಗು. ಇವಾಗ ಆಲ್ಮೋಸ್ಟ್ ಅಲ್ಲೂ ಎತ್ತಿನ ಭುಜ ಫಸ್ಟ್ ಪೀಕಿಗೆ ಬಂದಿದ್ವಿ ನೋಡಿ. ಒಂದು ಚೂರು ಅಂದರೆ ಚೂರು ಕಾಣಿಸ್ತಾ ಇಲ್ಲ. ಅಲ್ಲೊಂದು ಉದ್ದಾಗ ಒಂದು ಗುಡ್ಡ ಇದೆ ಅಂದ್ಬಿಟ್ಟು ಯಾರು ಕಾಣಿಸ್ತಾ ಇಲ್ಲ ನೋಡಿ. ಆ ರೇಂಜಲ್ಲಿ ಫಾಗ್ ಆಗಿದೆ. ಸತಿ ಬರ್ತಿರೋದು ಫಸ್ಟ್ ಟೈಮ್ ಬಂದಾಗ ಫುಲ್ ಕ್ಲಿಯರ್ ಇತ್ತು. ಸೆಕೆಂಡ್ ಟೈಮ್ ಫಾಗು, ಥರ್ಡ್ ಟೈಮ್ ಕ್ಲಿಯರ್, ಮತ್ತೆ ಫೋರ್ತ್ ಟೈಮ್ ಹಂಗೆ ಫಿಫ್ತ್ ಟೈಮ್ ನೋಡಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಕರೆಕ್ಟಾಗಿ ಅಲ್ಲೇ ಇರೋದು ಎತ್ತಿನ ಭುಜ. ಏನೂ ಕಾಣಿಸ್ತಾ ಇಲ್ಲ. A few hours later. ನೋಡಿ ಇವಾಗ ಕೆಳಗಡೆ ವ್ಯೂ ಅಮೇಜಿಂಗ್. ವಿನಯ್ ನೋಡಿ ನೋಡಿ ಮತ್ತೆ ನೋಡಿ ಬಿಸಿಲು ಬಂತು, ಫುಲ್ ಮೋಡ ನೋಡಿ. ಎಲ್ಲ ಎಕ್ಸೈಟ್ಮೆಂಟ್ ಅಲ್ಲಿ ವ್ಯೂ ನೋಡಿ ನೋಡಿ ಹೆಂಗಿದೆ ಅಂತ ಬ್ಯಾಕ್ ಡ್ರಾಪ್ ಅಲ್ಲಿ ಮೋಡ ಮೋಡ ನೋಡಿ. ಸ್ನೇಹಿತರೆ ಎತ್ತಿನ ಭುಜ ಟಾಪ್ ವ್ಯೂ. ಆಯ್ತಾರ ಎತ್ತಿನ ಭುಜ ಟಾಪಲ್ಲೇ ಒಂದು 5-6 ನಿಮಿಷ ಆಗಿ ನೋಡಿದ್ರೆ ನೋಡಿ ಇವಾಗ ಮತ್ತೆ ಫಾಗ್ ಆಗ್ಬಿಡೈತೆ. ಸೊ ವಾಪಸ್ಸು ಬೇಸಿಗೆ ಹೋಗ್ತಾ ಇದ್ದೀವಿ ನೋಡಿ. ಟೈಮ್ ಒಂದು 6 ಗಂಟೆ. ಫುಲ್ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಒಬ್ಬರು ಇಲ್ಲ ಇವಾಗ. ನಾವು ಒಂದು 4 ದಿನ ಹೋಗ್ತಾ ಇದ್ದೀವಿ ನೋಡಿ. ನೋಡಿ ನೋಡಿ ಹೆಂಗಿದೆ ಅಂತ ಫಾರೆಸ್ಟ್ ವೈಬ್ಸು ಸಾಯಂಕಾಲ ಆದಮೇಲೆ ನೋಡಿ. ಮಳೆ ಸ್ಟಾರ್ಟ್ ಆಗೋಯ್ತು. ಇನ್ನೇನೊಂದು ಅರ್ಧ ಕಿಲೋಮೀಟ್ರ್ ಇದ್ವಿ, ಮಳೆ ಸ್ಟಾರ್ಟ್ ಆಗೋಯ್ತು. ನೋಡಿ ಹೆಂಗ್ ಮಳೆ ಬರ್ತಾ ಇದೆ. ಹೆಂಗೆ ಮುಗಿಸ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದೀವಿ ನೋಡಿ. ಅಲ್ಲಿ ದೇವಸ್ಥಾನ ಫೈನಲಿ ಡನ್. ಅಲ್ಲಿ ಡನ್ ಆ್ಯಂಡ್ ಡಸ್ಟೆಡ್ ಎತ್ತಿನ ಭುಜ ಸೆಕೆಂಡ್ ಟೈಮ್. ಎಲ್ಲ ಪ್ಯಾಕಪ್ ಮಾಡಿದ್ದೀವಿ. ಮುಂದೆ ಹಾಕೊಂಬಿಡು ಗ್ಯಾಜೆಟ್ಸ್ ಎಲ್ಲ ನೋಡಿ ಹೆಂಗಾಗ್ಬಿಟ್ಟಿದೆ ಮಳೆಗೆ. ಈ ಥರ ಅಂತೂ ಇಂತೂ ಎತ್ತಿನ ಭುಜ ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದಿದ್ದೀವಿ ನೋಡಿ. ಎಲ್ಲ ಮಳೆಯಲ್ಲಿ ನೆಂದೋಗ್ಬಿಟ್ಟವ್ರೆ ಬಾಯ್ಸು. ಮಳೆ ಅಂದ್ರೆ ಮಳೆಗಾರ. ರಂಗಾಯಣ ರಘು ಹೇಳ್ತಾರೆ ಗೊತ್ತಾ? ಯಾಕೆ ಇದು ಕಾಲಿಟ್ಟಿದ್ರೆ ಈ ಕಡೆ ಬನ್ನಿ ಹಂಗಾಗ್ಬಿಡೈತೆ. ಆ ಕಡೆ ಬಾಗ್ರು ಒಂದು ಟೀ ಹಾಕೊಂಡು ಡೈರೆಕ್ಟ್ ಹಾಸನ ಹೊಡ್ಕೊಂಡು ಅಲ್ಲಿಂದ ಮನೆಗೆ ಜೂಟ್ ಸೂಪರ್. ನೋಡಿ ಇಲ್ಲಿ ಆಫ್ರೋಡಿಂಗ್ ಹೆಂಗೆ ಮಾಡ್ತಾ ಇದೀವಿ. ಹೋಗಿ ಅಲ್ಲಿ ಯಾವುದು 500 ತಾರು ಇಲ್ಲ, XTV 500 ಇಲ್ಲ. ಎಕ್ಕಿಸಿದ್ರ ನೀನು ಎಕ್ಕಿಸಿದ್ರ ಸೊ ಮಳೆಯಲ್ಲೆಲ್ಲ ಟ್ರೆಕ್ಕಿಂಗ್ ಮಾಡ್ಕೊಂಡು ಬಾಯ್ಸು ನೋಡಿ ಇಲ್ಲಿ ಜೋಳ ಹಾಕೊಳಕ್ಕೆ ಬಂದಿದ್ದೀವಿ. ಫುಲ್ಲು ಮೂಡಿಗೆರೆಯಲ್ಲಿ ಇದ್ದೀವಿ. A few hours later. ನೋಡಿ ಟ್ರೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ನಮ್ಮ ಮನ್ ಶಾಪ್ ರೆಡ್ ಬಸ್ಸಲ್ಲಿ ಹೋಗ್ತಾ ಇರೋದಷ್ಟೇ ಕೆಲಸ ನೋಡಿ. ನಮ್ಮ ಒಂಟಿ ಟ್ರಾವೆಲರ್ ರಾಯಸನ್ ಅವರು ನಮಗೆ ಫುಲ್ ಬೆಳಗ್ಗೆಯಿಂದ ಹೋಗಿದ್ದಾರೆ. ಬಾಯ್ ಬ್ರೋ. ಬಾಯ್ ಬ್ರೋ. ಥ್ಯಾಂಕ್ ಯು. ನೆಕ್ಸ್ಟ್ ವೀಕ್ ಸಿಗೋಣ ಮತ್ತೆ. ಬಾಯ್ ಬಾಯ್ ಬಾಯ್. ವಾರ ಹಿಂಗೆ ಬರ್ತಾ ಇರ್ತೀವಿ. ಬಾಯ್ ಬ್ರೋ. ಬಾಯ್. ನೋಡಿ ಬೆಸ್ಟ್ ಹೆಂಗಾಗೈತೆ ನೋಡಿ ಎಲ್ಲ ಚಿತಾಲ್ ಪತಾಲು. ಮಳೆ ಬರುತ್ತೆ ಅಂತ ಯಾರಿಗೂ ಐಡಿಯಾನೇ ಇರಲಿಲ್ಲ. ಒಂದು ಚಿತ್ರಾನ್ನ ಹೋಗಿದ್ದೀವಿ. ಈ ಟೈಮ್ ಎಷ್ಟು? 10 ಗಂಟೆನಾ? 10 ಗಂಟೆ. ಒಂದು 2 ಗಂಟೆ ಇಲ್ಲ 3 ಗಂಟೆಗೆ ಹೋಗ್ತೀವಿ ಬೆಂಗಳೂರಿಗೆ.